ಇದೆ. ಈ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಮುಖ್ಯವಾಗಿ ಶ್ರೀಮಾನ್ ಸಿದ್ದರಾಮಯ್ಯನವರು ಕೂಡಲೇ ಮಧ್ಯಪ್ರವೇಶ ವಹಿಸಿ ಬಿಜಾಪುರ ಜಿಲ್ಲೆಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕಂತ ನಾವು ಈ ಒಂದು ಪಂಜಿನ ಮೆರವಣಿಗೆ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಕೂಡಲೇ ಇವತ್ತ ರಾಜ್ಯ ಸರ್ಕಾರ ತಡ ಮಾಡದೆ ಜಿಲ್ಲೆಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಬೇಕು, ಕೂಡಲೇ ಘೋಷಣೆ ಮಾಡಬೇಕು. ಈ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಲಿಕ್ಕೆ ಸರ್ಕಾರ ತಡ ಮಾಡಬಾರದು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ಈಗಾಗಲೇ 31 ದಿವಸ ಆಯ್ತು. ಇವತ್ತಿಗೆ ನಾವು ಸತತವಾಗಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಧರಣಿ ಕೂತ್ಕೊಂಡು ಇಲ್ಲಿ ಸುಮಾರು 100-150 ಸಂಘಟನೆಗಳು, ಬೇರೆ ಬೇರೆ ಹೋರಾಟಗಾರರು, ಸಮಾಜ ಸೇವಕರು, ಬುದ್ಧಿಜೀವಿಗಳು, ಡಾಕ್ಟರ್ಸ್ ಅಸೋಸಿಯೇಷನ್ ಎಲ್ಲರೂ ಬಂದು ಬೆಂಬಲ ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಸ್ ಬಂದು ಬೆಂಬಲ ಕೊಟ್ಟಿದ್ದಾರೆ, ಶಾಸಕರು ಬಂದು ಬೆಂಬಲ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇಡೀ ಜಿಲ್ಲೆಯ ಜನತೆ ಬೆಂಬಲ ಇರುವಾಗ ನೀವು ಯಾಕೆ ಮೀನಮೇಷ ಇರ್ತಾ ಇದ್ರಿ? ಯಾಕೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಖಾಸಗಿಯವರು ಕೊಟ್ಟಿದ್ರಿ? ಖಾಸಗಿಯವರು ಕೊಡೋ ಉದ್ದೇಶ ಏನು ಅನ್ನೋದನ್ನ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದೀವಿ. ಯಾವ ಕಾರಣಕ್ಕೂ ಕೂಡ ನಾವು ಪ್ರಾಣ ಕೊಟ್ಟೇವಾದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಡುವುದಿಲ್ಲ ಅನ್ನುವಂತ ಒಂದು ಪ್ರತಿಜ್ಞೆಯೊಂದಿಗೆ ಇವತ್ತು ನಾವು ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಪಂಜಿನ ಮೆರವಣಿಗೆ ನಗರದಲ್ಲಿ ನಡೀತಾ ಇದೆ. ಈ ಪಂಜಿನ ಮೆರವಣಿಗೆ ಕೂಡ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ, ಸರ್ಕಾರಕ್ಕೆ ಎಚ್ಚರಿಸಲಿಕ್ಕೆ ಈ ಒಂದು ಪಂಜಿನ ಮೆರವಣಿಗೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಡೀ ನಗರದಲ್ಲಿ, ಈ ಮುಖ್ಯ ಬೀದಿಗಳಲ್ಲಿ ಇವತ್ತು ನಮ್ಮ ಎಲ್ಲ ಹೋರಾಟ ಸಮಿತಿಯ ಕಾರ್ಯಕರ್ತರು ಪಂಜಿನ ಮೆರವಣಿಗೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಕೂಡಲೇ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭಿಸಿ, ಯಾವ ಕಾರಣಕ್ಕೂ ಕೂಡ ಡಿಲೇ ಮಾಡಬೇಡಿ ಅಂತೇಳಿ ನಾವು ಸರ್ಕಾರಕ್ಕೆ ಕರೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಹಾಕ್ರಿ ನಮ್ಗೆ ಹಾಕಿ ಭಾಳ ಹಾಕಿರಿ ಹಾಕ್ರಿ ಗುರುಗಳದ ಎಲ್ಲುವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು. ಒಂದು ತಿಂಗಳಾದರೂ ಸ್ಪಂದಿಸಿದ ರಾಜ್ಯ ಸರ್ಕಾರಕ್ಕೆ ಹೇಳದಿದ್ದಾರೆ.
ನ್ಯಾಯಾಧೀಕರಣ ಒಪ್ಪೋದಿಲ್ಲ ಒಪ್ಪೋದಿಲ್ಲ. ಜಿಲ್ಲಾ ಆಸ್ಪತ್ರೆ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು. ವೈದ್ಯಕೀಯ ಶಿಕ್ಷಣವನ್ನು ಮಾರಾಟ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬಿಜಾಪುರ ಜನತೆಗೆ ದ್ರೋಹ ಬಗೆದ ರಾಜ್ಯ ಸರ್ಕಾರಕ್ಕೆ ಹೇಳು ಧಿಕ್ಕಾರ. ಬೇಕೇ ಬೇಕು. ನ್ಯಾಯ ಬೇಕು. ಬಿಜಾಪುರ ಜನತೆಯ ಒಗ್ಗಟ್ಟು ಹೋರಾಟ
ಖಾಸಗಿ ಸಹಭಾಗಿತ್ವದ PPP ಮಾದರಿ ಕೈಬಿಡಿ, ಖಾಸಗೀಕರಣ ಯಾರ ಹಿತಕ್ಕಾಗಿ? ಉತ್ತರಿಸಿ. ಬಿಜಾಪುರ ಜನತೆಗೆ ದ್ರೋಹ ಬಗೆದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬಡ ಜನರ ಸೇವೆಯಾಗಿರುವ ಜಿಲ್ಲಾ ಆಸ್ಪತ್ರೆಯನ್ನು ಉಳಿಸಿರಿ. ಸರ್ಕಾರಿ ಆಸ್ಪತ್ರೆಗಳು ನಮ್ಮ ಹಕ್ಕು. ಸರ್ಕಾರಿ ಆಸ್ಪತ್ರೆಗಳನ್ನು ಮಾರಾಟ ಮಾಡಲು ಬಿಡುವುದಿಲ್ಲ. ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಒದಗಿಸಿ. ಖಾಸಗೀಕರಣವನ್ನು ಈ ಕೂಡಲೇ ಕೈಬಿಡಿ. ಖಾಸಗಿ ಸಹಭಾಗಿತ್ವದ PPP ಮಾದರಿ ಕೈಬಿಡಿ. ಬಡ ಜನರ ಸೇವೆ ಮಾಡುವ ವೈದ್ಯರನ್ನು ಸೃಷ್ಟಿಸಿ. ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಒದಗಿಸಿ. ಬಡ ಜನರ ಸೇವೆಯಾಗಿರುವ ಜಿಲ್ಲಾ ಆಸ್ಪತ್ರೆಯನ್ನು ಉಳಿಸಿರಿ. ಖಾಸಗಿ ಸಹಭಾಗಿತ್ವದ PPP ಮಾದರಿಯನ್ನು ಕೈಬಿಡಿ. ಪ್ರಾಣ ಕೊಟ್ಟೆ ಹೋರಾಟಕ್ಕೆ ಜಯಿಸಿಗಲಿ. ತಿಂಗಳು ತುಂಬಿದ ಹೋರಾಟಕ್ಕೆ ಜಯಿಸಿಗಲಿ. ಖಾಸಗಿ ಸಹಭಾಗಿತ್ವದ PPP ಮಾದರಿಯನ್ನು ಕೈಬಿಡಿ. ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಒದಗಿಸಿ. ಬಡ ಜನರ ಸೇವೆಯಾಗಿರುವ ಜಿಲ್ಲಾ ಆಸ್ಪತ್ರೆಯನ್ನು ಉಳಿಸಿರಿ. ಬಿಜಾಪುರ ಜನತೆಗೆ ದ್ರೋಹ ಬಗೆದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಪ್ರಾಣ ಕೊಟ್ಟೆವು ಆದರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಡುವುದಿಲ್ಲ. ಬಡ ವಿದ್ಯಾರ್ಥಿಗಳಿಂದ ವೈದ್ಯಕೀಯ ಶಿಕ್ಷಣವನ್ನು ಕಿತ್ತುಕೊಳ್ಳುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಖಾಸಗಿ ಸಹಭಾಗಿತ್ವದ PPP ಮಾದರಿಯನ್ನು ಕೈಬಿಡಿ. ವೈದ್ಯಕೀಯ ಶಿಕ್ಷಣದಲ್ಲಿ ಖಾಸಗೀಕರಣ ಸಲ್ಲದು. ಬಡ ಜನರ ಸೇವೆ ಮಾಡುವ ವೈದ್ಯರನ್ನು ಸೃಷ್ಟಿಸಿ. ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಒದಗಿಸಿ. ಬಿಜಾಪುರ ಜಿಲ್ಲಾ ಆಸ್ಪತ್ರೆಯನ್ನು ಉಳಿಸಿರಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಖಾಸಗೀಕರಣ ಸಲ್ಲದು. ಬೇಕೇ ಬೇಕು. ನೀವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರ ಜಿಲ್ಲೆಗೆ ಬೇಕಂತ ಇವತ್ತು 31 ದಿವಸ ಆಯಿತು ಅಂಬೇಡ್ಕರ್ ಸರ್ಕಲ್ನಲ್ಲಿ ಧರಣಿ ಕೂತಿದ್ರಿ. ಅದು ಇವತ್ತು ಪಂಜಿನ ಮೆರವಣಿಗೆ ಮುಖಾಂತರ ತಗೋತಾ ಇದ್ರಿ, ಯಾಕಂತ ಹೇಳ್ಬೋದಾ? ಸ್ನೇಹಿತರೆ, ಇವತ್ತಿಗೆ ನಮ್ಗೆ ಕರೆಕ್ಟ್ ಆಗಿ 31ನೇ ದಿವಸ ನಡೆದಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಬೇಜವಾಬ್ದಾರಿ ಧೋರಣೆ, ಈ ಜಿಲ್ಲೆಯ ಜನಪ್ರತಿನಿಧಿಗಳ ಅತ್ಯಂತ ಬೇಜವಾಬ್ದಾರಿ ಧೋರಣೆಯಿಂದಾಗಿ ಇವತ್ತು ನಾವು 31 ದಿವಸ ಆದ್ರೂ ಕೂಡ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇವತ್ತ ಆ ಕಾರಣಕ್ಕೋಸ್ಕರ ನಾವಿವತ್ತ ಇಡೀ ನಗರಾದ್ಯಂತ ಪಂಜಿನ ಮೆರವಣಿಗೆಯನ್ನ ಆಚರಿಸ್ತಾ ಇದ್ದೀವಿ. ಇದು ಸಾಂಕೇತಿಕ. ಇನ್ನು ಮುಂದೆ ಸರ್ಕಾರ ಕೂಡಲೇ ಪರಿಹಾರ ಮಾಡದೇ ಇದ್ರೆ ಒಂದು ವೇಳೆ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಜಿಲ್ಲೆಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು. ಯಾಕಂದ್ರೆ ಇತ್ತೀಚೆಗೆ ರಚನೆ ಆಗಿರುವಂತಹ ಹಲವಾರು ಜಿಲ್ಲೆಗಳಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಕೊಟ್ಟಿದ್ದಾರೆ. ಆದ್ರೆ ಬಿಜಾಪುರ 56ರಲ್ಲಿ ಜಿಲ್ಲೆ ಆದ್ರೂ ಕೂಡ ಇಲ್ಲಿವರೆಗೆ ಸರ್ಕಾರಿ ಆಸ್ಪತ್ರೆ ಇಲ್ಲಕ್ಕಿಲ್ಲ. ಇದು ಅತ್ಯಂತ ಖಂಡನಾರ್ಹವಾದಂಥದ್ದು ಮತ್ತು ಸರ್ಕಾರದ ಮಲತಾಯಿ ಧೋರಣೆಯನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಅನಂತಪುರಿಗೆ ಜಿಲ್ಲಾ ಆಸ್ಪತ್ರೆ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಪಕ್ಕದ ಬಾಗಲಕೋಟೆ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಡುವಲ್ಲಿ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ನಮ್ಮ ಹಿಂದುಳಿದ ಜಿಲ್ಲೆ ರೈತರು
ಕಾರ್ಮಿಕರಿರುವಂತ ಜಿಲ್ಲೆ, ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಸಿಗಬೇಕಾಗಿತ್ತು, ಅವರನ್ನ ಖಾಸಗೀಕರಣ ಮಾಡಕೊಂಡಿದ್ದಾರೆ, ಖಾಸಗಿ ಅವರಿಗೆ ಮಾರಾಟ ಮಾಡಕೊಂಡಿದ್ದಾರೆ. ಇದರಲ್ಲಿ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಕುಮ್ಮಕ್ಕಿದೆ, ಅವರ ಬೆಂಬಲ ಇದೆ. ಅದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ವೈದ್ಯಕೀಯ ಕಾಲೇಜನ್ನು ಸರ್ಕಾರಿ ಮಟ್ಟದಲ್ಲಿ ಅನೌನ್ಸ್ ಮಾಡದೇ ಇದ್ರೆ ಇನ್ನು ಉಗ್ರವಾದಂತಹ ಚಳವಳಿ ಬೆಳೆಸಬೇಕಾಗ್ತದೆ ಸ್ನೇಹಿತರೆ. ಆದ್ರಿಂದ ಇವತ್ತು ಇಡೀ ಜನಗಳಿಗೆ ಮನವರಿಕೆಯಾದ ದೃಷ್ಟಿಯಿಂದ ಜಿಲ್ಲೆಯ ಕೇಂದ್ರ ಸ್ಥಾನ ಬಿಜಾಪುರ ನಗರದಲ್ಲಿ ಪಂಜಿನ ಮೆರವಣಿಗೆಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದೀವಿ. ಇನ್ನು ನಿದ್ರೆ ಮಾಡಬೇಡಿ. ಶ್ರೀಮಾನ್ ಸಿದ್ದರಾಮಯ್ಯನವರೇ, ಮಲತಾಯಿಗಳಿಗೆ ನಾವು ಒಪ್ಪುವುದಿಲ್ಲ. ನೀವು ಸಮಾಜದ ಒಳತಿಯಾಗಿ ಕೆಲಸ ಮಾಡುವವರು, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ದಲಿತರ ಬಗ್ಗೆ ಕಾಳಜಿ ಇರುವಂತವರು ನೀವು ಕೂಡ ಮನಸ್ಸು ಮಾಡಿ ಏನು ಅನ್ಯಾಯ ಆಗಿದೆ ಅಂತ ಬಿಜಾಪುರ ಜಿಲ್ಲೆಗೆ ಅದನ್ನು ಸರಿಪಡಿಸಬೇಕಂತ ಹೇಳ್ಬಿಟ್ಟು ನಾವು ಈ ಜಿಲ್ಲೆಯ ಜನಸಾಮಾನ್ಯರು, ರೈತರು, ಕಾರ್ಮಿಕರು, ಬಡವರು, ಕೂಲಿಕಾರರು, ವಿದ್ಯಾರ್ಥಿಗಳು, ಮಹಿಳೆಯರ ಪರವಾಗಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಸ್ನೇಹಿತರೆ. ಸರ್, ಯಾಕೆ ಮಲ್ತಾ ಧೋರಣೆ ತೋರಿಸ್ತಾ ಇದೆ ಸರ್ಕಾರ? ಯಾಕೆ ಮಾಡ್ತಾ ಇಲ್ಲ? ಯಾಕೆ? ಯಾಕೆ 31 ದಿವಸ ಆಯ್ತು ನೀವು ಒಂದು ಸ್ಟ್ರೈಕ್ ಕೂತೀರಿ, ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಯಾರೂ ನಿಮ್ಮನ್ನು ಬಂದು ಭೇಟಿಯಾಗಲಿಲ್ಲ, ಯಾಕಂತ ಅನ್ಸ್ತದೆ? ಇಲ್ಲಿರುವಂತ ಜನಪ್ರತಿನಿಧಿಗಳು ಅವರ ಅತ್ಯಂತ ಬೇಜವಾಬ್ದಾರಿತನ ತೋರಿಸ್ತಾ ಇದೆ. ಅವರು ಬಿಜಾಪುರ ಜಿಲ್ಲೆಯ ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ, ಡೆವಲಪ್ಮೆಂಟ್ ಆಫ್ ಬಿಜಾಪುರ ಡಿಸ್ಟ್ರಿಕ್ಟ್. ಆದ್ರೆ ಬಿಜಾಪುರ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಏನು? 150 ಎಕರೆ ಜಮೀನಿರುವಂತ ಸರ್ಕಾರಿ ಆಸ್ಪತ್ರೆಯನ್ನ ಯಾವುದೇ ನಾಚಿಕೆ, ಮಾನ, ಮರ್ಯಾದೆ ಇರ್ಲಾರ್ದನೆ ಖಾಸಗಿ ಅವ್ರಿಗೆ ಕೊಡ್ತಾ ಇದ್ರಲ್ಲ. ನೀವೇನ್ ಬಾಯಿ ಮುಚ್ಕೊಂಡಿದ್ದೀರಾ? ಮಾತಾಡ್ಲಕ್ ಆಗ್ತಾ ಇಲ್ವಾ ನಿಮ್ಗೆ? ಕ್ಯಾಬಿನೆಟ್ ನಲ್ಲಿ ಪ್ರಶ್ನೆ ಮಾಡಕ್ ಆಗ್ತಾ ಇಲ್ವಾ? ಮುಖ್ಯಮಂತ್ರಿಗೆ ಕೇಳಕ್ ಆಗ್ತಾ ಇಲ್ವಾ ಜಿಲ್ಲೆಯ ಪರವಾಗಿ? ಆಗಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಅತ್ಯಂತ ಬೇಜವಾಬ್ದಾರಿತನದಿಂದ ಇವತ್ತು ಈ ಜಿಲ್ಲೆಗೆ ದ್ರೋಹ ಬಗ್ತಾ ಇದ್ರಿ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕೆ ನಿಮಗೆ ಮಲತಾಯಿ ಧೋರಣೆ? ದಕ್ಷಿಣ ಕರ್ನಾಟಕಕ್ಕೆ ಒಂದು ಧೋರಣ, ಈಗ ಉತ್ತರ ಕರ್ನಾಟಕ, ಬೆಳಗಾವಿ, ಮಹಾರಾಷ್ಟ್ರ ಗಡಿಯಾಗಿರುವಂತಹ ಈ ಜಿಲ್ಲೆಗೆ ಆಗಿರುವ ಅನ್ಯಾಯವನ್ನು ಕೇಳಲಿಕ್ಕೆ ಯಾಕೆ ಆಗ್ತಾ ಇಲ್ಲ ನಿಮ್ಮಿಂದ? ಯಾರು PPP ತರಬೇಕಂತ ಒತ್ತಾಯ ಮಾಡಿದ್ರು ಸ್ವಾಮಿ? ಯಾವ್ದಾದ್ರು ಸಂಘಟನೆ ಮನೆ ಪತ್ರ ಕೊಟ್ಟವ ನಿಮ್ಗೆ? ಖಾಸಗಿ ಸಹಭಾಗಿ ತಗೋಬೇಕಂತ ಯಾರು ಹೇಳಿದ್ರು ನಿಮ್ಗೆ? ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಜನಗಳ ಹತ್ರ ಕೇಳಿ. ಪ್ರತಿ ಜನರಿಂದ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರಿ, ತೆರಿಗೆ ಸಂಗ್ರಹ ಮಾಡ್ತಾ ಇದ್ರಿ. ಆ ತೆರಿಗೆ ಎಲ್ಲಿ ಹೋಗ್ತಾ ಇದೆ? ಕೇವಲ 100-200 ಕೋಟಿ ರೂಪಾಯಿ ಸಾಕು ನಮ್ಮ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ. ಇದು ಬಡವರ ಆರೋಗ್ಯದ ಪ್ರಶ್ನೆ ಇದೆ, ಜಿಲ್ಲೆಯ ಜನತೆಯ ಆರೋಗ್ಯದ ಪ್ರಶ್ನೆ ಇದೆ. ದಯವಿಟ್ಟು ನೀವು ಯೋಚನೆ ಮಾಡಿ. ಬರೀ ಪ್ರೆಸ್ಟೀಜ್ಗೋಸ್ಕರ ಬೀಳಬೇಡಿ, ಕೂಡಲೇ ತೀರ್ಮಾನ ತಗೊಳ್ಳಿ. ಇಲ್ಲಿರುವಂತಹ ಹೋರಾಟಗಾರರು ಮನೆ ಮಠ ಬಿಟ್ಟು ಕಳೆದ 31 ದಿವಸಗಳಿಂದ ಅಂಬೇಡ್ಕರ್ ಉತ್ತರದಲ್ಲಿ ಧರಣಿ ನಡೆಸ್ತಾ ಇದ್ದಾರೆ. ಎಲ್ಲಾ ಕೆಲಸಗಳನ್ನು ಖಾಸಗಿ ಸಹಭಾಗಿತ್ವವನ್ನು ಮಾಡಿ ಅಂತಕೊಂಡು ಇವತ್ತು ನಗರ ಶಾಸಕರು ಸರ್ಕಾರದ ಮಟ್ಟದಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಹೇಳಿದರು, ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಖಾಸಗಿ ಜೊತೆಗೆ ಹೊಂದಾಣಿಕೆ ಮಾಡಿದರೆ ವಿಜಯಪುರ ಜಿಲ್ಲೆಯ ಜನಸಾಮಾನ್ಯರಿಗೆ, ರೈತರ ಮಕ್ಕಳಿಗೆ, ವಿದ್ಯಾವಂತ ಮಕ್ಕಳಿಗೆ ಏನ್ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ಸರ್ಕಾರ ಸ್ವಲ್ಪ ಆಲೋಚನೆ ಮಾಡಿರೋದ್ರಲ್ಲಿ ಎಲ್ಲವೂ ಖಾಸಗೀಕರಣ ಮಾಡುವಾಗ ನಾವು ಡಾಟಾ ಆಯ್ಕೆ ಮಾಡ್ಕೊಳ್ತೀವಿ. ಅದಕ್ಕೆ ಕರ್ನಾಟಕಕ್ಕೆ ಸರ್ಕಾರ ಅನ್ಯಾಯ ಮಾಡ್ಕೊತಾನೆ ಇದೆ. ಅದಕ್ಕಾಗಿ ಈ ಕೆಲವು ವರ್ಷಗಳಿಂದಲೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ತಿಳ್ಕೊಂಡು ಘೋಷಣೆ ಮಾಡಿರ್ತುಕೊಂಡು ಕೇಂದ್ರದ ಮೇಲೆ ಒತ್ತಡ ತಂದು ಹಿಂದಿನ ನಾಯಕರು. ನಾವು ಕೂಡ ಯಾರು ತಪ್ಪು ಮಾಡಬೇಕಾಗ್ತದೆ. ವಿಜಯಪುರ ಜಿಲ್ಲೆ ಇವತ್ತು ಶರಣ ನಾಡು, ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳ ಇವಲ್ಲ. ಇಂಥ ಒಂದು ಶರಣರಾಗಿರ್ತಕ್ಕಂಥ ನಾಡಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ. ಇದು ಒಳ್ಳೆಯದಾಗೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ 8 ಜನ MLA-ಗಳಿದ್ದಾರೆ, ಅದರಲ್ಲಿ 2 ಸಚಿವರಿದ್ದಾರೆ. ನಿಮಗೇನಾದ್ರೂ ಜನತೆ ಬಗ್ಗೆ ಸ್ವಲ್ಪ ಕಿಚ್ಚು ಕಳಕಳಿ ಇದ್ರೆ ನೀವು ಸರ್ಕಾರದ ಮೇಲೆ ಒತ್ತಡ ತಮ್ಮರಿ. ಸರ್ಕಾರ ನೀವೇ 2 ಮಂತ್ರಿ ಇದ್ದೀರಿ, ಮಾನ್ಯ ಮುಖ್ಯಮಂತ್ರಿ ಮೇಲೆ ಹೋಗ್ರಿ, ವೈದ್ಯಕೀಯ ಶಿಕ್ಷಣ ಸಚಿವರ ಹತ್ರ ಹೋಗ್ರಿ,
ಹೋಗಿ ಬಿಜಾಪುರ ಜಿಲ್ಲೆಯ ನಗರದಲ್ಲಿ ಇವತ್ತು ದೊಡ್ಡ ಪ್ರಮಾಣ ಇವತ್ತು ನಾಗರಿಕರು ಹೋರಾಟ ಕೂತಿದ್ದಾರೆ. ಇವು ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತದೆ. ಯಾವುದೇ ಕಾರಣಕ್ಕೂ ಖಾಸಗಿ ಸಾಲಾಗುತ್ತದಲ್ಲೇ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಮಾರಾಟ ಮಾಡಿಕೊಡುದು. ಒಂದ್ ವೇಳೆ ಮಾರಾಟ ಮಾಡಿದ್ದೇವೆ ಇನ್ನು 8 ಜನ ಶಾಸಕರು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ತಿಳ್ಕೊಂಡೇಳಿ ಒಂದು ಪಕ್ಷ ಮಾಡಿದ್ರೆ ತಾಕತ್ತಿದ್ರೆ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ಜನರ ಮೇಲೆ, ಜಿಲ್ಲೆಯ ಜನರ ಮೇಲೆ ಎಷ್ಟು ಕಳಕಳಿ ಇದೆ ಅಂತಕ್ಕಂಥದ್ದು. ಇಲ್ಲ ನಿಮಗೆ ಅಧಿಕಾರ ಮುಖ್ಯವೇ. ವಿಜಯಪುರ ಜಿಲ್ಲೆ ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು. ಮೆಡಿಕಲ್ ಕಾಲೇಜ್ ಕೊಡ ರಾಜ್ಯ ಸರ್ಕಾರಕ್ಕೆ, ಸರ್ಕಾರಿ ಆಸ್ಪತ್ರೆಯನ್ನು ಮಾರಾಟ ಮಾಡುವ ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾ ಆಸ್ಪತ್ರೆಯನ್ನು ಮಾರಾಟ ಮಾಡಲಿಕ್ಕಿಟ್ಟಿರುವಂತಹ ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾ ಆಸ್ಪತ್ರೆ ಮಾರಾಟ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಮೆಡಿಕಲ್ ಕಾಲೇಜು ಕೊಡುವ ರಾಜ್ಯ ಸರ್ಕಾರಕ್ಕೆ, ಬಿಜಾಪುರ ಜಿಲ್ಲೆಗೆ ಮಲತಾಯಿ ಧೋರಣೆ ತೋರಿದ ರಾಜ್ಯ ಸರ್ಕಾರಕ್ಕೆ, ಜಿಲ್ಲೆಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭಿಸಿ ಕೂಡಲೇ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಓಕೆ, ಈಗ ಸರ್ಕಾರಿ ವೈದ್ಯಕೀಯ ಕಾಲೇಜು ಒದಗಿಸಿ ವೈದ್ಯಕೀಯ ಶಿಕ್ಷಣವನ್ನು ಮಾರಾಟ ಮಾಡಲು ಬಿಡುವುದಿಲ್ಲ. ತಿಂಗಳು ತುಂಬಿದ ಹೋರಾಟಕ್ಕೆ ಜಯ ಸಿಗಲಿ. ಬಿಜಾಪುರ ಜಿಲ್ಲಾ ಆಸ್ಪತ್ರೆಯನ್ನು ಉಳಿಸಿರಿ.
ವೈದ್ಯಕೀಯ ಕಾಲೇಜಿಗೆ ಬೇಡಿಕೆಯನ್ನಿಟ್ಟುಕೊಂಡು ಸುದೀರ್ಘ 30 ದಿನಗಳನ್ನ ಗತಿಸಿರ್ತಕ್ಕಂಥ 31 ದಿನಗಳು ಗತಿಸಿ 1 ತಿಂಗಳ ಸಂಪೂರ್ಣ ಒಂದು ದೀರ್ಘ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಜನಪರ ಎಲ್ಲ ಸಂಘಟನೆಗಳ ನಾಯಕರುಗಳು ಇಂದು ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಗುವವರೆಗೂ ಕೂಡ ನಾವು ವಿರಮಿಸುವುದಿಲ್ಲ, ನಾವು ನಿರಂತರ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಶಪಥ ಮಾಡಿ ಕೂತ್ಕೊಂಡಿದ್ದೇವೆ. ನಾವು ಈ ಹಲವಾರು ಹೋರಾಟದ ಮಾದರಿಗಳನ್ನ ನಾವು ಕಂಡಿದ್ದೇವೆ. ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಆ ರೀತಿ ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ಒಂದು ವೇಳೆ ನೀವೇನಾದರೂ ಈ ಎಲ್ಲ ಹೋರಾಟಗಾರರನ್ನ ನೀವೇನಾದರೂ ನೆಗ್ಲಿಜೆನ್ಸಿ ಮಾಡಿ ಇವರು ಹೋರಾಟಗಾರರು ಏನೂ ಮಾಡಲ್ಲ, ಇದೇ ರೀತಿ ನೀವು ನಮ್ಮನ್ನ ಅಲಕ್ಷ್ಯ ಮಾಡಿದ್ರೆ, ನಿರ್ಲಕ್ಷಿಸಿದ್ರೆ ಖಂಡಿತವಾಗಲೂ ನೀವು ದೊಡ್ಡ ಬೆಲೆಯನ್ನ ತೆರಬೇಕಾಗ್ತದೆ. ಎಲ್ಲ ವಿಜಯಪುರ ಜಿಲ್ಲೆಯ ಶಾಸಕರು, ಮಂತ್ರಿಗಳು ಎಲ್ಲರಿಗೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಒಂದು ವೇಳೆ ಎಚ್ಚರಿಕೆಯನ್ನು ನೀವು ಕಡೆಗಣಿಸಿದರೆ ಮುಂದೊಂದು ದಿನ ನಿಮ್ಮ ಮನೆಗಳು, ನಿಮ್ಮ ಕಚೇರಿಗಳಿಗೂ ಕೂಡ ಈ ಪಂಜಿನ ಮೆರವಣಿಗೆ ಬರ್ತದೆ. ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದು ಕೇವಲ ಸಾಂಕೇತಿಕವಾಗಿರಬಹುದು ಪಂಜಿನ ಮೆರವಣಿಗೆ, ಇದು ಆಕ್ರೋಶದ ಪ್ರತೀಕ. ನಾವು ಈ ಆಕ್ರೋಶದ ಭರಿತರಾಗಿ ನಿಮ್ಮ ಕಚೇರಿಗಳಿಗೆ, ನಿಮ್ಮ ಮನೆಗಳಿಗೆ ನುಗ್ಗುವುದಕ್ಕಿಂತ ಮುಂಚೆ ಎಚ್ಚರಗೊಳ್ಳಿ ಶಾಸಕರೇ, ಮಂತ್ರಿಗಳೇ. ನೀವು ಈ ಜಿಲ್ಲೆಯ ಜನಪರ ಆರೋಗ್ಯಕ್ಕಾಗಿ ನಾವು ಮಾಡುತ್ತಿರುವ ಹೋರಾಟ ಇದು ಯಾರ ಸೊತ್ತು ಅಲ್ಲ, ಇದು ಎಲ್ಲರ ಜನರ ಆರೋಗ್ಯಕ್ಕಾಗಿ, ಜಿಲ್ಲೆಯ ಜನರ ಆರೋಗ್ಯವನ್ನು ಉಳಿಸಲಿಕ್ಕಾಗಿ ನಾವು ಒಂದು ಸುದೀರ್ಘ ಹೋರಾಟವನ್ನ ಕಟ್ತಾ ಇದ್ದೇವೆ. ಆದ್ರೆ ನೀವು ಈ ಹೋರಾಟವನ್ನ ಕಡೆಗಣಿಸಿ ನೀವು ಒಂದು ದಿನ ಭೇಟಿ ಕೊಟ್ರೆ ನಿಮ್ಮ ಕೆಲಸ ಮುಗಿಲಿಲ್ಲ. ಈ ನಿಟ್ಟಿನಲ್ಲಿ ನೀವು ಏನು ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಈ ಹೋರಾಟಗಾರರಿಗೆ ತಿಳಿಸಬೇಕಾಗ್ತದೆ. ನೀವು ಜಿಲ್ಲೆಯ MLAಗಳಾಗಿ, ಮಿನಿಸ್ಟರ್ಗಳಾಗಿ, ನೀವು ಈ ಜಿಲ್ಲೆಗೆ ಈ ಮಧ್ಯಸ್ಥರಾಗಿ ಈ ಜಿಲ್ಲೆಯ ಜನರಿಗೆ ನೀವು ಉತ್ತರ ಕೊಡಬೇಕಾಗ್ತದೆ. ನಾವು ಈ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದೇವೆ, ಈ ನಿಟ್ಟಿನಲ್ಲಿ ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಈ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ನಮ್ಮ ಪರಿಶ್ರಮ ಏನಿದೆ ಅಂತಕ್ಕಂಥದ್ದನ್ನ ನೀವು ಮಂತ್ರಿ ಮಹೋದಯರು ಹೇಳಬೇಕಾಗ್ತದೆ. ಒಂದು ವೇಳೆ ಹೇಳದಿದ್ರೆ ಈ ಪಂಜಿನ ಮೆರವಣಿಗೆ ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದಿನ ದಿನದಲ್ಲಿ ಉಗ್ರ ಹೋರಾಟದ ರೂಪವನ್ನು ಪಡೆಯುತ್ತದೆ. ವಿಜಯಪುರ ಜಿಲ್ಲೆಯಲ್ಲಿ ಉಗ್ರ ಹೋರಾಟದ ರೂಪ ಪಡೆಯುವುದಕ್ಕಿಂತ ಮುಂಚೆ ನಮ್ಮ ಜಿಲ್ಲೆಯ ಶಾಸಕರು, ಮಂತ್ರಿಗಳು ಎಚ್ಚರಗೊಳ್ಳಬೇಕು. ಈ ನಗರ ಶಾಸಕರು ನಾವಿಷ್ಟು ದಿನ ಕೂತ್ಕೊಂಡ್ರು ಕೂಡ ಹಲವಾರು ಶಾಸಕರು ನಮಗೆ ಭೇಟಿ ಕೊಟ್ಟಿಲ್ಲ. ಭೇಟಿ ಕೊಡದೇ ಇರತಕ್ಕಂಥವ್ರ ಅರ್ಥ ಏನಪ್ಪಾ ಅಂತಂದ್ರೆ ಅವರಿಗೆ ಈ ಹೋರಾಟ ಬೇಕಾಗಿಲ್ಲ ಅಂತಕ್ಕಂಥದ್ದು ಒಂದು ಕಡೆ, ಆದ್ರೆ ಈ ಹೋರಾಟ ನಿರ್ಲಕ್ಷ್ಯ ಇನ್ನೊಂದು ಕಡೆ. ಶಾಸಕರೇ, ನೀವು ಬರದೇ ಇರತಕ್ಕಂಥ ಯಾವುದೇ ಶಾಸಕರಿರ್ಬೋದು, ನಾವು ಹೇಳ್ತೇವೆ, ನಿಮಗೆ ಎಚ್ಚರಿಕೆ ಕೊಡ್ತೇವೆ. ಒಂದು ವೇಳೆ ಕೂಡಲೇ ನೀವು ಈ ಧರಣಿ ಸತ್ಯಾಗ್ರಹಕ್ಕೆ ಭೇಟಿ ಕೊಡಬೇಕು, ನಿಮ್ಮ ಅಭಿಪ್ರಾಯವನ್ನು ಕೂಡ ಹೇಳಬೇಕು. ಒಂದು ವೇಳೆ ಹೇಳದಿದ್ರೆ ಮುಂದಿನ ದಿನಮಾನದಲ್ಲಿ ನಾವು ಕೂಡ ನಿಮ್ಮನ್ನ ತಡೆದು ನಿಲ್ಲಿಸ್ತೇವೆ. ಬೀದಿಗಳಲ್ಲೇ ತಡೆದು ನಿಲ್ಲಿಸುವುದ್ರ ಮುಖಾಂತರ ನಿಮ್ಮಿಂದ ಉತ್ತರವನ್ನು ಪಡಿತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಈಗಾಗಲೇ ಅನೇಕ ಮುಖಂಡರು ಮಾತನಾಡಿದರೆ, ನಾವು 31 ದಿನಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಈ ಭಾಗದಲ್ಲಿ ಏನು ಆರಿಸಿ ಬಂದಿದ್ದೀರಿ, ನೀವು ಬರೀ ಪಟ್ಟಿ ಕೊಟ್ಟರೆ ಆಗುದಿಲ್ಲ. ಏನು ಇಲ್ಲಿ ರಾಜ್ಯ ಸರ್ಕಾರದ ಜೊತೆ ಏನ್ ಮಾತನಾಡ್ತಾ ಇದ್ದೀರಿ ಅನ್ನೋದನ್ನ ಇಲ್ಲಿ ಹೋರಾಟಗಾರರಿಗೆ ತಿಳಿಸಬೇಕು. ನೀವು ತಿಳಿಸದೆ ಅಲಕ್ಷ್ಯ ಮಾಡಿದ್ದೆ ಆದರೆ ಮುಂಬರುವ ದಿನಗಳಲ್ಲಿ ನೀವು ನಮ್ಮ ಏನು ಹೋರಾಟಗಾರರ ಈ ಒಂದು ಏನು 31 ದಿವಸದಿಂದ ಹೋರಾಟವನ್ನ ಮಾಡ್ತಾ ಇದ್ದೀವಿ, ಇದರ ಬಗ್ಗೆ ಅಲಕ್ಷ್ಯ ಮಾಡಿದ್ದೆ ಆದ್ರೆ ನೀವು ಮುಂದಿನ ಒಂದು ನಿಮ್ಮ ರಾಜಕೀಯ ಭವಿಷ್ಯವನ್ನ ಕಳ್ಕೊಳ್ಬೇಕಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ಅನೇಕ ಜನ ಬಂದಿಲ್ಲ. ಇವು ನಮ್ಮ ನಗರದ ಶಾಸಕರು ಬರಬೇಕಾಗಿತ್ತು. ಅವರು ಖರೀದಿ ಮಾಡ್ತೀವಿ ಅಂತ ಹೇಳಕ್ಕೆ ಬರಬೇಕಾಗಿತ್ತು. ಅವರು ಏನು ನಾನು 500 ಕೋಟಿ ರೂಪಾಯಿಗಳನ್ನ ನಾನು ಕೊಡಕ್ಕೆ ನಾನು ರೆಡಿ ಇದ್ದೀನಿ, ಕೊಂಡ್ಬೇಕು ರೆಡಿ ಇದ್ದೀನಿ ಅಂತ ಹೇಳಿದ್ರಲ್ಲ, ಅದನ್ನ ಅವರು ಕೂಡ ಹೇಳಿಸಲಾಗ ಈ ವೇದಿಕೆಗೆ ಭೇಟಿ ನೀಡಿ ತಮ್ಮ ಅಭಿಪ್ರಾಯನ ಹೇಳಬೇಕು ಅಂತೇಳಿ. ಯಾಕಂದ್ರೆ ನೀವು ನಗರದ ಒಬ್ಬ ಪ್ರತಿನಿಧಿ, ಅದಕ್ಕಾಗಿ ನೀವು ಬಂದು ತಮ್ಮ ಅಭಿಪ್ರಾಯವನ್ನ ಹೇಳಬೇಕು. ಹೇಳದಿದ್ರೆ ಮುಂಬರುವ ದಿನಗಳಲ್ಲಿ ನೀವು ಅದರ ಒಂದು ಏನು ಇದಿದೆ ಅದನ್ನು ನೀವು ಅನುಭವಿಸ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು 31 ದಿವಸ ಕಳೆದರೂ ಕೂಡ ಬರೇ
ಶಾಸಕರು, MLAಗಳು, MP ಗಳು ಅಥವಾ ಇಲ್ಲಿ ಬೆಟ್ಟು ಕೊಟ್ಟರೆ ಆಗುವುದಿಲ್ಲ. ಇನ್ನೇನು ಸರ್ಕಾರದ ಜೊತೆ ಏನಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಳುತ್ತಾ, ಇನ್ನು ಮುಂದೆ ಹಂತ ಹಂತವಾಗಿ ಬೇರೆ ತರ ಹೋರಾಟಗಳನ್ನ ಮಾಡಬೇಕಾಗ್ತದೆ ಅನ್ನೋ ಮಾತನ್ನ ಹೇಳುವ ಜೊತೆಯಲ್ಲಿ ಇವತ್ತೇನು 31ನೇ ದಿನ ಪಂಜಿನ ಮೆರವಣಿಗೆಯನ್ನು ಮಾಡಿದ್ದೇವೆ. ಇದು ಯಾವಪ್ಪ ಆಕ್ರೋಶದ ಒಂದು ಸಂಕೇತವಾಗಿದೆ. ಅದಕ್ಕಾಗಿ ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಂಡು ನೀವು ಇನ್ನು ಮುಂದೆ ಸರ್ಕಾರದ ಜೊತೆ ಏನ್ ಮಾಡಿದೆ ಅನ್ನೋದನ್ನ ಹೇಳ್ಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಬಂಧುಗಳೇ. ಬೇಕೇ ಬೇಕು. ಯಾವುದಕ್ಕಾಗಿ ಹೋರಾಟ? ಕಳೆದ 31 ದಿನಗಳಿಂದ ನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದೆವು. ಇಲ್ಲಿ ಎಲ್ಲರೂ ಬಡವರಿದ್ದೆವು, ದೀನದಲ್ಲಿದ್ದೆವು, ಕೂಲಿ ಕಾರ್ಮಿಕರಿದ್ದೆವು. ಯಾಕಂದ್ರೆ ನಿಮಗೆ ಹಸಿರುಮ್ಯಾಗ ನಾವು ಈ ಹಸಿರುಮ್ಯಾಗ ದೊಡ್ಡ ದೊಡ್ಡ ಇದರ ಬಂದೇ ಇರ್ತೀರಿ, ಹಳೆ ಮೇಲೆ ರೊಕ್ಕ ಹೊರಗೆ ತಿರ್ಸುತ್ತೀರಿ. ಇಲ್ಲಿ 8 ಮಂದಿ ಶಾಸಕರಿದ್ರಿ. ಈಗ ನಾವಿಲ್ಲಿ ಕಟ್ಟೆಗೆ ಹಾಕುತ್ತೇವೆ. ಇಲ್ಲಿ ನಿಮ್ಗೆ ಕೇಳಕ್ಕಾರಿಲ್ಲ. 8 ಮಂದಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರಿದ್ರಿ, ಲೋಕಸಭಾ ಸದಸ್ಯರಿದ್ರಿ, ಮತ್ತೆ ನಮ್ಮ ಜಿಲ್ಲಾಧಿಕಾರಿ ಬೇರೆ ಕಡೆ ಹೋಗ್ತೀರಿ. ಅಲ್ಲಿ ಚಿತ್ರದುರ್ಗದಿಂದ ಬಂದು ಇಲ್ಲಿ ನಮ್ಮವ್ರು ಕೇಳ್ತೀರಿ. ನೀವು ಭೇಟಿ ಕೊಟ್ಟು ಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ಮನವರಿಕೆ ಮಾಡಿಕೊಂಡು ನಮಗೆ ಯಾಕೆ ನ್ಯಾಯ ಕೊಡ್ತಾ ಇರಲಿಲ್ಲ? ಒಂದು ವೇಳೆ ನೀವು ನ್ಯಾಯ ಕೊಡ್ತಾ ವಿಫಲ ಆಯ್ತಂದ್ರೆ ಮುಂದಿನ ಕ್ಯಾಬಿನೆಟ್ ಒಳಗಾಗಿ ಮಾಡ್ಲಿಕ್ಕಂದ್ರೆ ನಿಮ್ಮ ಮನೆಗಳಿಗೆ ನಾವು ಮುಖ್ಯ ಹಾಕಿ ತಮಟೆ ಚಳವಳಿ ಮಾಡ್ತೇವೆ. ಅದಕ್ಕೆ ಎಚ್ಚರಬೇಕು ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮತ್ತಿಬ್ಬರು ಸಚಿವರು. ಯಾಕಂದ್ರೆ ನಿಮ್ಗೆ ಅಧಿಕಾರ ಕೊಟ್ಟೆವು, ಮತ ಕೊಟ್ಟೆವು. ನಿಮಗೆ ಬಡವರಿಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡಕ್ಕಾಗಲ್ಲ. ನಿಮಗೆ ಬರೀ ನಿಮಗೆ ಬೇಕಾಗಿಲ್ಲ. ಕೋಟಿ ಕೋಟಿ ಲೂಟಿ ಹೊಡೆದ್ರಿ. ಲೂಟಿ ಹೊಡೆದು ಸಾಲ ಆಗ್ತಾ ಇದೆ ನಿಮ್ಗೆ. ನೀವು ತಕ್ಷಣ ಮುಖ್ಯಮಂತ್ರಿಗಳ ಮನವೊಲಿಸಿ ಮುಂದಿನ ಕ್ಯಾಬಿನೆಟ್ ಒಳಗಾಗಿ ನಮಗೆ ಘೋಷಣೆ ಮಾಡಬೇಕು. ಇಲ್ಲ ಅಂದ್ರೆ ನಾವು ನಿಮ್ಮ ಶಾಸಕರ ಮನೆಗೆ ತಮಟೆ ಚಳವಣೆ ಮಾಡಿ ಮಧ್ಯೆ ಹಾಕ್ತೇವೆ. ಮುಂದೆ ಪರಿಣಾಮ ಎದುರಿಸಬೇಕಾಗತ್ತೇಳಿ ನಾ ಹೇಳಕ್ ಬಯಸ್ತೀನಿ. ಮಲ್ಲಿಕಾರ್ಜುನ ಭಟ್ಟಿಗೆ ಈಗ ಜಗದೀಶ್ ಇವತ್ತು ಪಂಜಿನ ಮೆರವಣಿಗೆ ಮಾಡಿದ ಉದ್ದೇಶ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳೇ, ನಮಗೇನು ಸಂಬಂಧ ಇಲ್ಲ ಇವರು ಅನಿರ್ದಿಷ್ಟ ಸತ್ಯಾಗ್ರಹ ಅಂತ ನೀವೇನು ತಿಳ್ಕೊಂಡಿರ್ಬೇಕಾರೆ ನಿಮ್ಮನ್ನ ಯಾವ ಕಾಲಕ್ಕೂ ಬಿಡುದಿಲ್ಲ. ನಮ್ಮ ಬಿಜಾಪುರ ಜಿಲ್ಲೆ ಜನರ ಮತಗಳನ್ನು ಪಡೆಕೊಂಡ ನಿಮ್ಮ ಸ್ವಾರ್ಥ ಜನಪ್ರತಿನಿಧಿ ಆಗಲಿಕ್ಕೆ ನಿಮ್ಮ ಮತ ಹಾಕಿಲ್ಲ ಯಾರು? ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ವೈದ್ಯಕೀಯ ಕಾಲೇಜು ನಮ್ಮೆಲ್ಲರ ಕಾಲೇಜು, ಸರ್ಕಾರ ವೈದ್ಯಕೀಯ ಆಸ್ಪತ್ರೆ ನಮ್ಮೆಲ್ಲರ ಆಸ್ಪತ್ರೆ. 150 ಎಕರೆ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಜನರದ್ದು ಅರಿವು ಇಟ್ಟುಕೊಂಡು ನೀವು ಜನರ ಬಗ್ಗೆ ಕಾಳಜಿ ವಹಿಸಿ ನಿಸ್ವಾರ್ಥ ಸೇವೆ ಸಲ್ಲಿಸಲಿಕ್ಕೆ ತಮಗೆ ಎಲ್ಲರೂ ಮತ ಹಾಕಿದ್ದು. ಬೇಜವಾಬ್ದಾರಿಯಿಂದ ತಾವು ವರ್ತಿಸಿದರೆ ನಿಮಗೆ ರಾಜೀನಾಮೆ ಪಡೆದುಕೊಳ್ಳುವುದು ಏನ ದೂರವಿಲ್ಲ. ಎಲ್ಲ ನಮ್ಮ ಭಾಗದ ಜನ ಎಲ್ಲ ಒಂದಾದ್ರೆ ಹಿಂದಾಡ ಪರಿಣಾಮ ಬೇರೆ ಆಗ್ತದೆ. ನಾವು ನಿಮಗೆ ಎಚ್ಚರಿಸುವುದೇನೆಂದ್ರೆ ಯಾವುದೇ ಕಾರಣಕ್ಕೆ ಸರ್ಕಾರಕ್ಕೆ ಒತ್ತಡ ಹಾಕಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಮಗೆ ಬಿಡ್ತಾ ಇಲ್ಲ ಇಲ್ಲಿ ಹೋರಾಟಗಾರರು. ಇನ್ನು ಜನ ಆಕ್ರೋಶ ಹೇಳ್ಕೊತಾರೆ. ಯಾವುದೇ ಕಾರಣ ಸರ್ಕಾರ ವೈದ್ಯಕೀಯ ಕಾಲೇಜು ಆಗಲೇಬೇಕು ನಮ್ಮಲ್ಲಿ, ಇಲ್ಲಾಂದ್ರೆ ನಾವು ರಾಜೀನಾಮೆ ಕೊಡಬೇಕಾಗುತ್ತದೆ ಅಂತೇಳಿ ತಾವು ಸರ್ಕಾರಕ್ಕೆ ಒತ್ತಡ ಹಾಕಬೇಕು. ಇಲ್ಲಿ ಹೋದ್ರೆ ಮುಂದೆ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಹೇಳಿ ನಾನು ಯಾರ ಮಾತಿಗೆ ವಿರಾಮ ಹೇಳ್ತೇನೆ. ನನ್ನ ಹೆಸರು ಜಗದೇವ ಸೂರ್ಯವಂಶಿ. 153 ಎಕರೆ ಜಾಗ, ನಮ್ಮ ಜಾಗವನ್ನು ತುಡುಗು ಮಾಡ್ಬೇಕಂತ ಆಸೆ ಪಟ್ಟಾರಲ್ಲ, ಆ ತುಡುಗು ಮಾಡ್ಬೇಕನ್ನುವಂತ ನಿಮ್ಮ ಹೊಂಡೋರ ಅದು ನಿಮ್ಮ ತಲೆಯನ್ನು ತೆಗೆದು ಹಾಕ್ಬಿಡ್ರಿ. ಶಾಸಕರೇ ಮತ್ತು ಸಚಿವರೇ, ನಮ್ಮ ಸಾರ್ವಜನಿಕರ ಕಟ್ಟ ಕಡೆಯ ಜನರ 153 ಎಕರೆ ಜಾಗ ಇದೆ. ಅದನ್ನ ಏನಾದ್ರೂ ಮಾಡಿ ತುಡುಗು ಮಾಡಿ ಖಾಸಗಿ ಸಾಲಾಗಿತ್ತು ನೀವು ನಡೆಸಬೇಕಂತೇಳಿ ನಿಮ್ದೇನಾದ್ರೂ ಕನಸಿಟ್ಟು ಬಂದಿದ್ರ ಕೂಡಲಾದ್ರೂ ಕೈ ಬಿಡ್ಬೇಕು. ನೀವು ಕೈ ಬಿಡ್ತಿದ್ರೆ ನೀವು ಮನೆ ಮುಂದೆ ನಾವು ಬಂದು ಪಂಜಿನ ಮೆರವಣಿಗೆ ಮಾಡ್ತೀವಿ. ಈ ಜಿಲ್ಲೆ ಜನ ಹುಟ್ಟಿದಾರೆ ಅಂತ ತಿಳ್ಕೊಬೇಡ್ರಿ. ನೀವೇನಾದ್ರೂ ನಾಟಕ ನಡೆಸಿದ್ರ ಮುಂದಿನ ದಿನಮಾನೊಳಗ ನೀವು ಮತಗಳನ್ನು ಪಡೆಯುವುದು ಬಹಳ ಕಷ್ಟ ಆಗ್ತೈತಿ. ನಿಮ್ಮ ಕ್ಷೇತ್ರ ಜನಕ್ಕ ಮತದಾರರಿಗೆ ಗೊತ್ತಾಗೈತಿ. ನೀವು ಜಾಗ 153 ಎಕರೆ ನೀವು ನುಂಗಿ ಹಾಕಾಕತ್ತೀರಿ ಅಂತೇಳಿ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಾಗೈತಿ. ಈ ಒಂದು ವೇಳೆ ನೀವು ನಾಗರಿಕ ಜಾಗ ನುಂಗಿ ಹಾಕಿದ್ದೆ ಆದ್ರೆ ಮುಂದಿನ ನಿರ್ಮಾಣದೊಳಗ ನೀವು ಆರಿಸಿ ಬರೋದು ಬಹಳ ಕಠಿಣ ಆಗ್ತೈತಿ ಅನ್ನುವಂಥದ್ದನ್ನ ನೀವು ತಿಳಿದುಕೊಳ್ಳಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ. ವಿಜಯಪುರ ಜಿಲ್ಲೆಯಲ್ಲಿ ಆಗಲೇಬೇಕಂತ ಹಮ್ಮಿಕೊಂಡಂತ
ಅನಿರ್ದಿಷ್ಟವಾದ ಧರಣಿ ಸತ್ಯಾಗ್ರಹ ಇವತ್ತಿಗೆ 1 ತಿಂಗಳ ಮುಗಿತಾ ಬಂತು. ನಾನು ನೇರವಾಗಿ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ಪ್ರಶ್ನೆ ಮಾಡ್ತೀನಿ. ಮಾನ್ಯ ಉಸ್ತುವಾರಿ ಸಚಿವರೇ ಮತ್ತು ವಿಜಯಪುರ ಜಿಲ್ಲೆಯ ಶಾಸಕರುಗಳೇ, ನೀವು ಜನಪ್ರತಿನಿಧಿಗಳ ಮತವನ್ನು ಪಡೆದು ಅಮೂಲ್ಯವಾದ ಮತವನ್ನು ಪಡೆದು ಆ ರೀತಿಯಾಗಿ ವಿಧಾನಸೌಧದಲ್ಲಿ ಧ್ವನಿ ಎತ್ತಲಿಕ್ಕೆ ನಿಮಗೆ ಆಗಲಿಕ್ಕೆ ಅಂದ್ರೆ, ಜಿಲ್ಲೆಯ ಜನರ ಬಗ್ಗೆ ಕಾಳಜಿ ನಿಮಗೆ ಇರ್ಲಿಕ್ಕಂದ್ರೆ ನೀವು ಈ ರಾಜಕೀಯಕ್ಕೆ ಯಾಕಿರಲ್ಲ. ಮೊನ್ನೆ ಉಸ್ತುವಾರಿ ಸಚಿವರೇ, ಇನ್ನೂರು ಶಾಸಕರು ನಮ್ಮ ಧರಣಿ ಸ್ಥಳಕ್ಕೆ ಬಂದು ಏನು ಸ್ಪಂದನೆ ಮಾಡಬೇಕು, ಏನು ನೇರವಾಗಿ ಹೇಳಬೇಕು ಅದನ್ನು ಹೇಳಿದ್ದಾರೆ. ಆದರೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಕಾಟಾಚಾರಕ್ಕೆ ಬಂದು ಹೋಗಿರಿ. ನೀವು ಜಿಲ್ಲೆಯ ಉಸ್ತುವಾರಿ ಸಚಿವರು 1 ತಿಂಗಳ ಧರಣಿ ನಡೆದ್ರು ಅಲ್ಲಿ ಹೋಗಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಬರ್ತದೆ. ಅಲ್ಲಿಯ ಪ್ರತಿಬಂಧ ಸ್ಥಳಕ್ಕೆ ಜಿಲ್ಲೆಯ ಸಚಿವರು ಭೇಟಿ ಕೊಟ್ಟಿಲ್ಲ ಅಂತ ಮಾತು ಬರ್ತದೆ ಅಂತೇಳಿ ನೀವು ಕಾಟಾಚಾರಕ್ಕೆ ನಮ್ಮ ಪ್ರತಿಬಂಧ ಬಂದೋಗಿರಿ. ಉಸ್ತುವಾರಿ ಸಚಿವರೇ, ಒಂದು ವೇಳೆ ಜಿಲ್ಲೆಯ ಜನರ ಬಗ್ಗೆ ನಿಮ್ಮ ಕಾಳಜಿ ಇಟ್ಟಿದ್ರೆ ಆದ್ರೆ ನೀವು ಇವತ್ತಿಗೆ ತಿಂಗಳೆಲ್ಲ ಬಂದು 2 ದಿನದಲ್ಲೇ ಬೆಂಗಳೂರಿಗೆ ಹೋಗಿ 1 ತಾಸಿನಲ್ಲೇ ನಿಮ್ಮ ಮುಖ್ಯಮಂತ್ರಿ ಅವರಿಗೆ ಭೇಟಿಯಾದ ಅರ್ಧ ಗಂಟೆಯಲ್ಲಿ ನೀವು ವಿಜಯಪುರದ ಸರ್ಕಾರಿ ಆಸ್ಪತ್ರೆಗೆ ಘೋಷಣೆ ಮಾಡ್ತಿದ್ರಿ. ಉಸ್ತುವಾರಿ ಸಚಿವರೇ, ಇವತ್ತು ನಿಮ್ಮ ಕಾಟಾಚಾರದ ನಾಟಕ ನಮಗೆ ಅವಶ್ಯಕತೆ ಇಲ್ಲ. ನಿನ್ನೆ ನಮ್ಮ ವೈದ್ಯಕೀಯ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಭೇಟಿ ಮಾಡಿದಂತ ಮಾನ್ಯ ಶಿವಣ್ಣ ಪಾಟೀಲ್ ಸಾಹೇಬರು ಏನ್ ಹೇಳಿದ್ರು, ನಾನು ವಿಜಯಪುರ ಜಿಲ್ಲೆಯ ಜನರ ಧರಣಿ ಸತ್ಯಾಗ್ರಹದ ಬಗ್ಗೆ ಮತ್ತು ಸರ್ಕಾರಿ ಆಸ್ಪತ್ರೆಯ ಸ್ಥಳದ ಬಗ್ಗೆ ಸಂಪೂರ್ಣ ವಿವರಿಸಿದ್ದೇನೆ. ಆದರೆ ಸಿಎಂ ಅವರಿಗೂ ಕೂಡ ಮನವರಿಕೆ ಮಾಡಿದ್ದೇನೆ. ಇವರೇನು ಉತ್ತರ ಕೊಡ್ತಾರೆ, ಮಾನ್ಯ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಉಸ್ತುವಾರಿ ಸಚಿವರೇ, ನೀವೊಬ್ಬರೇ ಟಾರ್ಗೆಟ್ ನಮಗೆ, ಇನ್ನುಳಿದವರು ಯಾರು ಅಲ್ಲ. ಉಸ್ತುವಾರಿ ಸಚಿವರು ಮಾತಾಡಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ ಆಗದಲ್ಲಿ ನೀವೇ ಉತ್ತರ ಕೊಡಬೇಕು. ಉಸ್ತುವಾರಿ ಸಚಿವರೇ, ನೇರವಾಗಿ ನಿಮ್ಮ ಜಿಲ್ಲೆಯ ನಾನು ತೋಡ್ಕೋರಿ. ಒಂದು ವೇಳೆ ನೀವು ರಾಜಕೀಯ ಆರಿಸಿ ಬಂದ ಮೇಲೆ ಸಂವಿಧಾನ ಪೀಠಿಕೆಯನ್ನು ಪ್ರಮಾಣ ವಚನ ಸ್ವೀಕರಿಸ್ತೀರಿ. ಸಚಿವರೇ, ಶಾಸಕರೇ, ಪ್ರಮಾಣ ವಚನ ಸ್ವೀಕರಿಸುವಾಗ ಏನಂತ ಯೋಚನೆ ಮಾಡುತ್ತೀರಿ? ನೀವು ಪ್ರಮಾಣ ವಚನ ಸ್ವೀಕರಿಸುವಾಗ ಏನಂತ ಮಾತನಾಡುತ್ತೀರಿ? ಪ್ರಮಾಣ ವಚನದ ಸ್ವೀಕಾರದಲ್ಲಿ ಸಂವಿಧಾನದ ಪೀಠಿಗೆ ಏನು? ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಇವರು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತ ಸಂವಿಧಾನದಲ್ಲಿ ಏನಿದೆ, ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಹಕ್ಕಿದೆ. ದಯಮಾಡಿ ಕೂಡಲೇ ಎಚ್ಚೆತ್ತುಕೊಂಡು ಈ ಹೋರಾಟಗಾರರ ಮನಸ್ಸನ್ನು ಕೇಳದೆ ಶೀಘ್ರವಾಗಿ ಉತ್ತರಿಸಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಇಲ್ಲಿಗೆ ಸಂಚಿನ ನನಗೆ ಮುಕ್ತಾಯವಾಗುತ್ತದೆ. 155 ಎಕರೆ ಭೂಮಿ ನಮ್ಮಿದೆ ಮತ್ತು ಎಲ್ಲ ನಮೂನೆಯ ಸಹಕಾರ ನಮ್ಮಲ್ಲಿ ಇದೆ. ಇದೆಲ್ಲ ಇತ್ತು ನಮಗೆ ಯಾಕೆ ಸರ್ಕಾರಿ ವೈದ್ಯಕೀಯ ಕಾಲೇಜ ಮಾಡ್ತಾ ಇಲ್ಲ ಅನ್ನೋದು ನಮ್ದು ಪ್ರಶ್ನೆ ಇದೆ. ಅದಕ್ಕಾಗಿ ನಾವು ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತಿದೆ ವಿನಂತಿ ಮಾಡ್ತಾ ಇದ್ದೇವೆ. ಇವತ್ತು ಮಂಜಿನ ಮೆರವಣಿಗೆ ಮಾಡಿದ ಉದ್ದೇಶ, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳೇ, ನಮಗೇನು ಸಂಬಂಧ ಇಲ್ಲ ಇವರು ಅನಂತ ಸತ್ಯಾಗ್ರಹ ಅಂತ ನೀವೇನು ತಿಳ್ಕೊಂಡಿರ್ಬೇಕಾರೆ ನಿಮ್ಮನ್ನ ಯಾವ ಕಾಲಕ್ಕೂ ಬಿಡುದಿಲ್ಲ. ನಮ್ಮ ಬಿಜಾಪುರ ಜಿಲ್ಲೆ ಜನರ ಮತಗಳನ್ನು ಪಡೆಕೊಂಡು ನಿಮ್ಮ ಸ್ವಾರ್ಥ ಜನಪ್ರತಿನಿಧಿ ಆಗಲಿಕ್ಕೆ ನಿಮ್ಮ ಮತ ಹಾಕಿಲ್ಲ. ಯಾರು ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ವೈದ್ಯಕೀಯ ಕಾಲೇಜು ನಮ್ಮೆಲ್ಲರ ಕಾಲೇಜು, ಸರ್ಕಾರ ವೈದ್ಯಕೀಯ ಆಸ್ಪತ್ರೆ ನಮ್ಮೆಲ್ಲರ ಆಸ್ಪತ್ರೆ. 150 ಎಕರೆ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಜನರದ್ದು ಅರಿವು ಇಟ್ಟುಕೊಂಡು ನೀವು ಜನರ ಬಗ್ಗೆ ಕಾಳಜಿ ವಹಿಸಿ ನಿಸ್ವಾರ್ಥ ಸೇವೆ ಸಲ್ಲಿಸಲಿಕ್ಕೆ ತಮಗೆ ಎಲ್ಲರ ಮತ ಹಾಕಿದ್ದು. ಬೇಜವಾಬ್ದಾರಿಯಿಂದ ತಾವು ವರ್ತಿಸಿದರೆ ನಿಮಗೆ ರಾಜೀನಾಮೆ ಪಡೆದುಕೊಳ್ಳುವುದು ಏನ ದೂರವಿಲ್ಲ. ಎಲ್ಲ ನಮ್ಮ ಭಾಗದ ಜನ ಎಲ್ಲ ಒಂದಾದ್ರೆ ಹಿಂದಾಡ ಪರಿಣಾಮ ಬೇರೆ ಆಗ್ತದೆ.
ನಾವು ನಿಮಗೆ ಎಚ್ಚರಿಸುವುದೇನೆಂದ್ರೆ ಯಾವುದೇ ಕಾರಣಕ್ಕೆ ಸರ್ಕಾರಕ್ಕೆ ಒತ್ತಡ ಹಾಕಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮಗೆ ಬಿಡ್ತಾ ಇಲ್ಲ ಇಲ್ಲಿ ಹೋರಾಟಗಾರರು. ಇನ್ನು ಜನ ಆಕ್ರೋಶ ಹೇಳ್ಕೊತಾರೆ. ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ನಮ್ಮಲ್ಲಿ, ಇಲ್ಲಾದ್ರೆ ನಾವು ರಾಜೀನಾಮೆ ಕೊಡಬೇಕಾಗುತ್ತದೆ ಅಂತೇಳಿ ತಾವು ಸರ್ಕಾರಕ್ಕೆ ಒತ್ತಡ ಹಾಕಬೇಕು. ಇಲ್ಲವಾದ್ರೆ ಮುಂದೆ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಹೇಳ್ತೇನೆ. ನನ್ನ ಹೆಸರು ಜಗದೇವ ಸೂರ್ಯವಂಶಿ.